ದೇವರಿಗೆ ಕೈ ಮುಗಿದು ಚಿನ್ನಾಭರಣ ಕದ್ದ ಐನಾತಿ. ಕಲಬುರಗಿಯ ವಿಠಲ್ ಮಂದಿರದಲ್ಲಿ ಕದೀಮನ ಕೈ ಚಳಕ ಆಗಿದೆ. ಚಿನ್ನಾಭರಣ ದೋಚಿದ್ದಂತಹ ಮಹಮ್ಮದ್ ಶೇಖ್ ಎಂಬಾತನನ್ನ ಈಗಾಗಲೇ ಬಂಧಿಸಲಾಗಿದೆ. ಭಕ್ತನಂತೆ ನಟಿಸಿ ಕಳ್ಳತನ ಮಾಡ್ತಾ ಇದ್ದ ಈ ಐನಾತಿ ಮಹಮ್ಮದ್ ಆರೋಪಿಯಿಂದ 80 ಗ್ರಾಂ ಬೆಳ್ಳಿ, ಚಿನ್ನಾಭರಣ ಎಲ್ಲವನ್ನ ಕೂಡ ಈಗಾಗಲೇ ಏನು ಕಳ್ಳತನ ಮಾಡಿದ್ನಲ್ಲ ಅವೆಲ್ಲವನ್ನ ಕೂಡ ವಶಪಡಿಸಿಕೊಳ್ಳುವಂತಹ ಕೆಲಸ ಆಗಿದೆ. ಪೊಲೀಸರಿಂದ ಈಗಾಗಲೇ ಆತನನ್ನ ಹೆಡೆಮುರಿ ಕಟ್ಟಿದ್ದಾರೆ, ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಯಾಕಂತಂದ್ರೆ ಈತ ಒಂದೇ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿರಲಿಲ್ಲ ಅಂದ್ರೆ ಸಾಕಷ್ಟು ದೇವಸ್ಥಾನಗಳಿಗೂ ಕೂಡ ಕನ್ನ ಹಾಕಿದ್ನಂತೆ ಕದೀಮ. ಹಿಂದೆ 3 ದೇವಸ್ಥಾನಗಳಿಗೆ ಕದೀಮ ಏನಿದ್ದಾನೆ ಕನ್ನ ಹಾಕಿದ್ದ. ದೇವರ ಮೈ ಮೇಲಿನ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗ್ತಿದ್ದ ಕದೀಮ. ಅಂದ್ರೆ ನಾನು ಭಕ್ತ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ. ಈಗಾಗಲೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತನನ್ನ ಹೆಡೆಮುರಿ ಕಟ್ಟಿದ್ದಾರೆ, ಪೊಲೀಸರ ಅತಿಥಿಯಾಗಿದ್ದಾನೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಈ ಒಂದೇ ದೇವಸ್ಥಾನ ಅಲ್ಲ ಅಂತೆ, ಹಿಂದೆ 3 ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯಾಗಿ ತನ್ನ ಕೈ ಚಳಕವನ್ನ ತೋರಿಸಿದ. ಕಲಬುರಗಿಯ ವಿಠಲ್ ಮಂದಿರದಲ್ಲಿ ಈಗ ಚಿನ್ನಾಭರಣವನ್ನ ದೋಚ್ಕೊಂಡು ಹೋಗಿದ್ದಂತಹ ಈ ಕದೀಮನನ್ನ ಈಗ ಪೊಲೀಸರು ಒದ್ದು ಒಳಗಾಕಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಆ ದೇವರ ಮೇಲೆ ಇರುವಂತಹ ಬಂಗಾರದ ಒಡವೆಯನ್ನ ಯಾವ ರೀತಿ ಕಿತ್ತೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ನೋಡಿ. ಆದ್ರೂ ಕೂಡ ಕಿತ್ಕೊಂಡ. ಅಂದ್ರೆ ಭಕ್ತನಂತೆ ನಟಿಸಿ ಕಳ್ಳತನ ಮಾಡ್ತಾ ಇದ್ದ. ಯಾರು ಇಲ್ಲದನ್ನ ಗಮನಿಸಿ ಬಂದು ಒಬ್ಬನೇ ಇದ್ದಂತಹ ಸಂದರ್ಭದಲ್ಲಿ ಏನೋ ಬಹಳ ಭಕ್ತಿ ಇದೆ ದೇವರ ಮೇಲೆ ಅನ್ನುವಂತಹ ರೀತಿಯಾಗಿ ಒಳಗಡೆ ಬಂದು ದೇವರ ಮೇಲೆ ಧರಿಸಿರುವಂತಹ ಬಂಗಾರದ ಒಡವೆ ಎಲ್ಲವನ್ನ ಕದ್ದು ಎಸ್ಕೇಪ್ ಆಗಿದ್ದ. ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ರು. ಯಾಕಂತಂದ್ರೆ ಹೇಳಿ ಕೇಳಿ ಈಗ ಕಳ್ಳರು ಬರ್ತಿದ್ದಾರೆ ಕಳ್ಳತನ ಮಾಡೋದಕ್ಕಂತಂದ್ರೆ ಮುಖಕ್ಕೆ ಅಟ್ಲೀಸ್ಟ್ ಮುಖ ಕವಚವನ್ನು ಹಾಕೊಂಡು ಬರ್ತಾರೆ. ಆದ್ರೆ ಈ ಕದೀಮ ಏನಿದ್ದಾನೆ ಹಾಗೆ ಬಂದಿದ್ದಾನೆ. ಪೊಲೀಸರು ಕೂಡ CCTV ಕ್ಯಾಮೆರಾದಲ್ಲಿ ಈತನನ್ನ ಗಮನಿಸಿ ಈಗಾಗಲೇ ಈತನನ್ನ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಮಹಮ್ಮದ್ ಅಂತ ಈತನ ಹೆಸರು. ಈಗಾಗಲೇ ಆರೋಪಿಯಿಂದ 80 ಗ್ರಾಂ ಬೆಳ್ಳಿ, ಚಿನ್ನಾಭರಣ ಎಲ್ಲವನ್ನ ಕೂಡ ಕಳ್ಳತನ ಮಾಡಿಕೊಂಡು ಹೋಗಿದ್ನಲ್ಲ, ಈಗಾಗಲೇ ಅವೆಲ್ಲವೂ ಕೂಡ ಪೊಲೀಸರಿಗೆ ಸಿಕ್ಕಿದೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ಅಂದ್ರೆ ಹಿಂದೆ ದೇವಸ್ಥಾನಗಳಲ್ಲಿ 3 ದೇವಸ್ಥಾನಗಳಲ್ಲಿ ಇದೇ ರೀತಿಯಾಗಿ ಕೈ ಚಳಕವನ್ನ ತೋರಿಸಿದ್ದೆ ಅನ್ನುವಂತಹ ವಿಷಯವನ್ನ ಪೊಲೀಸರ ಮುಂದೆ ಕೂಡ ಆತ ಪ್ರಸ್ತಾಪ ಮಾಡಿದ್ದಾನೆ. ಈಗಾಗಲೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ತನಿಖೆ ಕೂಡ ಸಾಗ್ತಾ ಇರುವುದು.